ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಒಂದು ಶರ್ಟ್ ತೊಗೊಂಡಿದ್ದೀನಿ. ಇದು ಒಳಭಾಗ, ಇದು ಮೇಲ್ಭಾಗ. ಇದರಲ್ಲಿ ನಾನು 20 ಸೆಂಟಿಮೀಟ್ರಿಗೆ ಒಂದು 8 ಪೀಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 20 ಸೆಂಟಿಮೀಟ್ರಿಗೆ 8 ಇಂಚ್ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ಆದ್ದರಿಂದ 20 ಸೆಂಟಿಮೀಟ್ರ್ ತೊಗೊಳ್ತಾ ಇದ್ದೀನಿ. ನಾನು 2 ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಶರ್ಟು ನಾನು ತೋರಿಸಿದ್ನಲ್ಲ, ಆ ಶರ್ಟಿಂದು. ಇದು ಬೆಸ್ಟ್ ಸ್ಪ್ರೆಡ್ಡಲ್ಲಿ ಇರೋವಂಥ ಬಟ್ಟೆ. 2 ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ಹಿಂಗೆ 8 ಇಂಚು, ಹಿಂಗೆ 8 ಇಂಚು, ಅಂದರೆ 20 ಸೆಂಟಿಮೀಟ್ರಲ್ಲಾದರೆ. ಇದನ್ನು ಎಲ್ಲ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಇದೆರಡನ್ನು ಜೋಡಿಸಿಟ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟ್ರು, ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟ್ರು. 2 ಬಟ್ಟೆ ಇದೆ. ಒಂದು ನಾನು ಶರ್ಟ್ ತೋರಿಸಿದ್ನಲ್ಲ, ಆ ಶರ್ಟಿಂದು. ಇದು ಒಂದು ಅದಕ್ಕೆ ಕಾಂಟ್ರಾಸ್ಟ್ ಆಗಿರೋದು. ಇದು ಕೂಡ ಕಾಟನ್ನೇ. ಅದನ್ನೇ ಹೊಂದಿಸ್ಕೊಂಡು ನೋಡಿ, ಎರಡನ್ನು ಜೋಡಿಸಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ 2 ಗೆರೆ ಇದೆ. ಇದು 20 ಸೆಂಟಿಮೀಟ್ರು ಅಥವಾ 8 ಇಂಚು, ಇಂಚಲ್ಲಾದರೆ 8 ಇಂಚು. ಇಲ್ಲಿಗೆ 2 ಗೆರೆ ಹಾಕ್ಕೊಂಡಿದ್ದೀನಿ, 2 ಪಿನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ 2 ಗೆರೆ ಇದೆಯಲ್ಲ, ಅಲ್ಲಿಗೆ ಹೊಲಿಗೆ ಹಾಕಬೇಕು, ಸೆಂಟ್ರಿಗೆ ಕಟ್ ಮಾಡಬೇಕು. ಇಲ್ಲ ಅಂದರೆ ನೋಡಿ, ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಿಗೆ ಒಂದು ಗೆರೆ ಹಾಕಿಬಿಟ್ಟು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ಬಿಟ್ಟು 2 ಹೊಲಿಗೆ ಹಾಕ್ಕೋಬೇಕು. ಇದು ಈ ಕಲರ್ದು 8 ಪೀಸ್ ಇದೆ, ಈ ಕಲರ್ದು 8 ಪೀಸ್ ಇದೆ. ನೋಡಿ, 1 2 ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಗೆರೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 3 4 5 6 7 8 ಪೀಸ್ ಇದೆ. ಇವಾಗೆಲ್ಲ ಹೊಲಿಗೆ ಹಾಕ್ಕೊಂಡು ಬರೋಣ. ಹೊಲಿಗೆ ಹಾಕ್ಕೊಂಡಾದಮೇಲೆ ನಾನು ಒಂದು ಡಿಸೈನ್ ತೋರಿಸ್ತೀನಿ. ಇದನ್ನು ಹೀಗೆ ಹೊಲಿಗೆ ಹಾಕಿ ಕಟ್ ಮಾಡೋದು ಡಿಸೈನ್ಗಳು ತೋರಿಸಿದ್ದೀನಿ. ಇವತ್ತು ಒಂಥರ ಡಿಫ್ರೆಂಟ್ ಡಿಸೈನ್ ತೋರಿಸ್ತೀನಿ. ಈಗ ಹೊಲಿಗೆ ಹಾಕ್ತೀನಿ.
ನೋಡಿ ಈಗ ಎಲ್ಲ ಜಾಯಿಂಟ್ ಮಾಡಿದ್ದೀನಲ್ಲ, ಈ ಕಾರ್ನರಲ್ಲಿ ಹಿಂಗೆ ಎಕ್ಸ್ಟ್ರಾ ಇರುತ್ತೆ, ಅದನ್ನು ಕಟ್ ಮಾಡ್ಕೋಬೇಕು. ಎರಡೂ ಕಡೆನೂ ಕಟ್ ಮಾಡ್ಕೋಬೇಕು. ಐರನ್ ಮಾಡಾದಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಟೋಟಲ್ಲು 16 ಪೀಸ್ ಇದೆ. ಈಗ 4 ಪೀಸನ್ನು ಜೋಡಿಸಿ ಆ ರೀತಿ ಡಿಸೈನ್ ಮಾಡಿದ್ದೀನಿ. ಈಗ ನೋಡಿ, ಇದು 4 ಸೇರಿಸಿದ್ರೆ ಈ ರೀತಿ ಆಗುತ್ತೆ. ಈಗ 2 ಸ್ಕ್ವೇರ್ ಆಗಿದೆ. ಇದೊಂದು ಸ್ಕ್ವೇರು, ಇದೊಂದು ಸ್ಕ್ವೇರು, ಇನ್ನು 2 ಸ್ಕ್ವೇರ್ ಆಗುತ್ತೆ. ಈಗ ನಾನು ಫಸ್ಟ್ ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ಡಿಸೈಡ್ ಆಗಿದೆಯಲ್ಲ, ಇಲ್ಲಿ 7.5 ಬಂದಿದೆ. ಇಲ್ಲಿಗೆ 2.5ಗೆ ಒಂದೊಂದು ಪೀಸ್ ಮಾಡ್ಕೋಬೇಕು ನಾವು. ಇದನ್ನು ಗೆರೆ ಹಾಕ್ಕೊಳ್ಳೋಣ. ಎಲ್ಲದೂ ಅಷ್ಟೇ, ಇದು 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 ಅಷ್ಟಕ್ಕೂ 3 ಭಾಗ ಮಾಡ್ಕೋಬೇಕು. ನಾವು 8 ಇಂಚ್ ಕಟ್ ಮಾಡ್ಕೊಂಡಿದ್ವಿ, ಇಲ್ಲಿ ಅರ್ಧ ಇಂಚ್ ಕೂಳೆ ಹೋಗಿರೋದ್ರಿಂದ ಇಲ್ಲಿ 7.5 ಉಳಿದಿರುತ್ತೆ. ಅದರಲ್ಲಿ 3 ಭಾಗ ಮಾಡ್ಕೊಂಡಿದ್ದೀನಿ. ಸೇಮ್ ಎಲ್ಲದನ್ನು ಅಷ್ಟೇ 3 ಭಾಗಕ್ಕೆ ಗೆರೆ ಹಾಕ್ಕೊಳ್ತಾ ಹೋಗ್ತೀನಿ ನೋಡಿ. ಒಂದೊಂದು ಪೀಸು ಇವಾಗ 7.5 ಇರೋದ್ರಿಂದ 2.5 2.5 2.5ಗೆ ಡಿವೈಡ್ ಮಾಡಿಕೊಂಡು ಗೆರೆ ಹಾಕಿದ್ದೀನಿ. ಎಲ್ಲ ಪೀಸಿಗೂ ಅಷ್ಟೇ ನೋಡಿ, 3 ಪೀಸ್ ಮಾಡ್ಕೋಬೇಕು ನೋಡಿ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಈಗ ಇದನ್ನು ಕಟ್ ಮಾಡ್ತೀನಿ. ನೋಡಿ, ಇದೇ ರೀತಿ ಎಲ್ಲದನ್ನು ಕಟ್ ಮಾಡ್ಕೋತೀನಿ ನೋಡಿ. ಇವಾಗ ಎಲ್ಲ ಕಟ್ ಮಾಡಿದ್ದೀನಿ. ಒಂದೊಂದು ಪೀಸಲ್ಲಿ 3 ಪೀಸ್ ಮಾಡಿದ್ದೀನಿ. ಇವಾಗ ಇದು 2 ಪೀಸನ್ನು ನಾವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಇದು ಹಾಗೆ ಇರುತ್ತೆ. ಇದನ್ನು ಇಲ್ಲಿಗೆ, ಇದನ್ನು ಇಲ್ಲಿಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ, ಇದನ್ನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿ ಮತ್ತೆ ಜೋಡಿಸ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ, ಇದೆರಡು ಪೀಸು ಎಕ್ಸ್ಟೆಂಡ್ ಮಾಡಬೇಕು. ನೋಡಿ, ಇವಾಗ ಈ ರೀತಿ ಡಿಸೈನ್ ಚೇಂಜ್ ಆಯಿತು. ಇವಾಗ ಮತ್ತೆ ಜಾಯಿಂಟ್ ಮಾಡಬೇಕು. ಇದು 4, ಇದು 3, ಇದು 3, ಇದು 3ನ ನಾವು ಫಸ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ಇದನ್ನು ಫಸ್ಟು ಇದನ್ನು ಜಾಯಿಂಟ್ ಮಾಡಿಕೊಂಡು ಮತ್ತೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇದನ್ನು ಜಾಯಿಂಟ್ ಮಾಡ್ಕೊಳ್ತೀವಿ, ಮತ್ತು ಇದನ್ನು ಜಾಯಿಂಟ್ ಮಾಡ್ಕೊಳ್ತೀವಿ. ಫಸ್ಟು ಇದು 3 ಪೀಸ್ ಜಾಯಿಂಟ್ ಮಾಡಿಕೊಂಡು ಮತ್ತು ಇದು 3 ಪೀಸು ಜಾಯಿಂಟ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಮತ್ತೆ 4 ಆಗುತ್ತೆ. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಅದು ಫುಲ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, 3 ಜಾಯಿಂಟ್ ಮಾಡ್ಕೋಬೇಕು. ವ್ಯತ್ಯಾಸ ಆಗಬಾರ್ದು ಅಂತ ಎಲ್ಲದಕ್ಕೂ ಪಿನ್ ಹಾಕಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಷ್ಟನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟು. ಈಗ ಇದನ್ನು ಹೊಲ್ಕೊಂಡು ಬರೋಣ.
ಹಾಕಿದ್ದೀನಿ. ನೋಡಿ ಈ ರೀತಿ ಜಾಯಿಂಟ್ ಬರುತ್ತೆ. ಇದಷ್ಟನ್ನು ಇದೇ ರೀತಿ ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ ಅಷ್ಟು ಜಾಯಿಂಟ್ ಮಾಡಾಗಿದೆ. ಇದನ್ನು ಈಗ ಮತ್ತೆ ಈ ಥರ ನಾವು ಜೋಡಿಸ್ಕೋಬೇಕು. ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದು ಒಂದು ಡಿಸೈನು. ಇನ್ನೊಂದು ಡಿಸೈನಿಗೆ ಇನ್ನೂ 4 ಇದೆ. ಈಗ ಫಸ್ಟು ಮತ್ತೆ ಇವೆರಡನ್ನು ಜೋಡಿಸ್ತೀನಿ, ಮತ್ತು ಇವೆರಡನ್ನು ಜೋಡಿಸ್ತೀನಿ. ವ್ಯತ್ಯಾಸ ಮಾಡಿಕೊಂಡ್ರೆ ಡಿಸೈನ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ನಾನು ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಕೂಳೆನ ಕರೆಕ್ಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ವ್ಯತ್ಯಾಸ ಬರುತ್ತೆ. ಎರಡನ್ನ ಜೋಡಿಸಿ ಹಿಂಗೆ ಕರೆಕ್ಟಾಗಿ ಎರಡನ್ನು ಒಂದೇ ಸ್ಟ್ರೈಟಾಗಿ ಇಟ್ಕೊಂಡು ಹೊಲ್ಕೋಬೇಕು. ಈಗ ಮತ್ತೆ ಜೋಡಿಸ್ಕೊಳ್ಳೋಣ ಡಿಸೈನನ್ನು. ಇದು ಈ ಕಡೆದು, ಇದು ಈ ಕಡೆದಾಗಿದೆ. ಈಗ ಇದೆರಡನ್ನು ಈ ರೀತಿ ಜೋಡಿಸ್ಕೊಳ್ಳೋಣ. ಒಂದೇ ಆಗಿರೋದ್ರಿಂದ ಪಿನ್ನೆ ಏನು ಹಾಕೋದು ಬೇಡ, ಈ ರೀತಿ ಹೊಲ್ಕೊಳ್ತೀನಿ. ನೋಡಿ ಇದು ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ಇದನ್ನು ಒಂದು ಸಲ ಐರನ್ ಮಾಡ್ಕೊಳ್ಳೋಣ. ಈಗ ಇದು 4 ಪೀಸನ್ನು ಇದೇ ರೀತಿ ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ ಇದು ಒಂದಾಗಿದೆ, ಇದು ಒಂದಾಗಿದೆ. ಇವಾಗ ಈ ಪಕ್ಕ ಇಟ್ಕೊಂಡು ಹೀಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಇದು ಕ್ಲೀನಾಗಿ ಇಲ್ಲಿ ಸೆಂಟ್ರ್ ಪ್ಲೇಸ್ ಕೂಡ ಹಂಗೆ ಇಟ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಬೇಕು.
ನೋಡಿ ಇದು ಫುಲ್ ಡಿಸೈನ್ ಆಯಿತು. ಸಖತ್ತಾಗಿ ಬಂತು ಡಿಸೈನು. ಈಗ ನೀಟಾಗಿ ಐರನ್ ಮಾಡಬೇಕು. ಈಗ ನೋಡಿ ಇದು 8 ಪೀಸನ್ನು ಅದೇ ರೀತಿ ಜೋಡಿಸ್ಕೊಂಡು ಅದೇ ರೀತಿ 3 ಪೀಸು ಕಟ್ ಮಾಡಿಕೊಂಡು ಈಗ ರೆಡಿ ಮಾಡ್ಕೊಳ್ತೀನಿ. ನೋಡಿ ಜಾಯಿಂಟ್ ಮಾಡಿದ್ದು ಡಿಸೈನು ರೆಡಿಯಾಗಿದೆ. ಇದನ್ನು ಐರನ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಪೇರು ಜೋಡಿಸ್ಕೊಂಡಿದ್ದೀನಿ. ಇದನ್ನು ಕೂಡ 3 ಪೀಸ್ ಮಾಡಿಕೊಂಡು ಮತ್ತೆ ಪಿನ್ನೆಲ್ಲ ಮಾಡಿಕೊಂಡು ಮತ್ತೆ ಹೊಲಿಯೋಣ. ಸೇಮ್ ಅದೇ ಥರ ಆಗುತ್ತೆ. ನೋಡಿ ಐರನ್ ಮಾಡಿದ್ದೀನಿ, ನೀಟಾಗಿ ಕೂತ್ಕೊಂಡಿದೆ. ಎರಡು ಕೂಡ ಫುಲ್ ರೆಡಿ ಆಯಿತು. ನೋಡಿ ಇದರ ಒಳಗಡೆ ಕೂಳೆ ಇರುತ್ತಲ್ಲ, ನೋಡಿ ಕಚ್ಚಾ ಎಲ್ಲ ಕಾಣಬಾರ್ದು ಅಂತ ಒಳಭಾಗಕ್ಕೆ ಒಂದು ಸೀರೆ, ಇದು ಗಟ್ಟಿ ಸೀರೆನೇ, ಇದನ್ನು ಹಚ್ತಾ ಇದ್ದೀನಿ. ಎರಡಕ್ಕೂ ಲೈನಿಂಗ್ ಥರ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು, 1.25 ಇಂಚಷ್ಟು ಸುತ್ತಕ್ಕೂ ಮಾರ್ಜಿನು. ಇದು ಹಚ್ಚಾದಮೇಲೆ ಇದು ಹಿಂಗೆ ಒಂಥರ ಇದಾಗಿರುತ್ತಲ್ಲ, ಹಿಂಗೆ ಎಳೆದು ನೀಟಾಗಿ ಹಚ್ಚಾದಮೇಲೆ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡ್ತೀನಿ. ನೆಕ್ಸ್ಟು ಸುತ್ತಲಕ್ಕೂ ಹಚ್ಚೋಕ್ಕೆ, ಇದು ಸುತ್ತ ಪಟ್ಟಿ ಹಚ್ಚೋಕ್ಕೆ ಹಿಂಗೆ ಸುತ್ತಕ್ಕೂ ಆಗೋವಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟಾಗಲ ಪಟ್ಟಿನ ಎರಡೂ ಕಡೆ ಹೋಗಿ ಇಷ್ಟಾಗಲ ಬರುತ್ತೆ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೋಗಿ ಇಷ್ಟಾಗಲ ಪಟ್ಟಿ ಬರುತ್ತೆ ಸುತ್ತನೂ. ಈಗ ಅದನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಲೈನಿಂಗ್ ಪೀಸ್ಗೆ ಇದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ನೀವು ಪ್ರತಿಯೊಂದು ಹೊಲಿಗೆ ಬಂದಿದೆಯಲ್ಲ ಅಲ್ಲಿಗೆ ಬೇಕಾದರೂ ಜಾಯಿನ್ ಮಾಡ್ಬೋದು, ಇಲ್ಲಾದರೂ ಜಾಯಿನ್ ಮಾಡ್ಬೋದು. ನಾನು ಒಂದು ಹೊಲಿಗೆ ಬಿಟ್ಟು ಒಂದು ಹೊಲಿಗೆಗೆ ಹಾಕೊಂಡು ಹೋಗ್ತೀನಿ. ಆವಾಗ ಇಲ್ಲಿ ಇಷ್ಟು ದೂರಕ್ಕೆ ಹೊಲಿಗೆ ಬಂದಿರುತ್ತೆ. ನೋಡಿ ಇದು ನೀಟಾಗಿದೆ. ಇವಾಗ ಹಾಕಿದ್ದೀನಲ್ಲ, ಇದಕ್ಕೆ ಹಾಕೋಲ್ಲ, ಇದಕ್ಕೆ ಹಾಕ್ತೀನಿ. ಪ್ರತಿಯೊಂದು ಹೊಲಿಗೆಗೆ ಬೇಕಾದರೂ ಹಾಕೋಬೋದು, ಅಷ್ಟೊಂದೇನು ಬೇಡ ಅಂತ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದೇ ಥರ ಲೈನಿಂಗ್ ಹಚ್ಚಿ ಹೊಲಿಗೆ ಹಾಕೋತೀನಿ ಎರಡೂ ಪೀಸಿಗೂ. ನೋಡಿ ಎರಡನ್ನೂ ಈ ರೀತಿ ಹಚ್ಕೊಂಡಿದ್ದೀನಿ. ಇಲ್ಲಿ ಇಷ್ಟಿಷ್ಟು ಉದ್ದಕ್ಕೆ ಬಂದಿದೆ. ಈಗ ಔಟ್ಲೈನ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ, ಎರಡೂ ಕಡೆಗೂ ಇದೆ. ಈಗ ಒಂದನ್ನು ಮಾತ್ರ ತಗೊಂಡು ನಾನು ಸೈಡ್ ಸುತ್ತ ಹಚ್ಚಬೇಕಲ್ಲ, ಅದನ್ನು ಹಚ್ಕೋತೀನಿ. ನೋಡಿ ಇದು ಡಬ್ಬಲ್ ಆಗಿರೋದ್ರಿಂದ ಇದಕ್ಕೂ ಡಬ್ಬಲ್ ಹಚ್ತಾ ಇದ್ದೀನಿ. ನೋಡಿ ಒಳಭಾಗಕ್ಕೆ ಈ ಬಟ್ಟೆ ಇಟ್ಕೊಳ್ತೀನಿ, ಲೈನಿಂಗ್ ಕಡೆಗೆ ಲೈನಿಂಗ್ ಬಟ್ಟೆನ, ಮೇಲ್ಭಾಗಕ್ಕೆ ಈ ಬಟ್ಟೆ ಇಟ್ಕೊಳ್ತೀನಿ. ಇದು ಬರುತ್ತೆ ಕಾಂಟ್ರಾಸ್ಟ್ ಬಟ್ಟೆ.
ಈಗ ಎರಡನ್ನೂ ಸುತ್ತಕ್ಕೂ ಜಾಯಿಂಟ್ ಮಾಡ್ಕೊಳ್ತೀನಿ. ಮೂರನ್ನು ಜೋಡಿಸಿಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀನಿ ಹಿಂಗೆ. ನೋಡಿ ಸುತ್ತ ರೌಂಡು ಕಚ್ಚಿದ್ದೀನಿ. ಈಗ ಎಲ್ಲ ಒಳಭಾಗಕ್ಕೊಂದು ಹೊರಭಾಗಕ್ಕೊಂದು ಹಚ್ಕೊಂಡಿದ್ದೀನಿ. ಈಗ ಈ ಕಾರ್ನರಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ತಿರುಗುತ್ತೆ ಮೂಲೆ. ನೋಡಿ ಈ ರೀತಿ ಹೊಲಿಗೆ ತನಕ ಕಟ್ ಮಾಡಬಾರ್ದು, ಇಷ್ಟಿಷ್ಟು ಕಟ್ ಮಾಡ್ಕೋಬೇಕು. ಬರೀ ಕಾರ್ನರಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ. ಈ ಕಡೆನೂ ಕೂಡ ಕಟ್ ಮಾಡ್ಕೋಬೇಕು. 4 ಮೂಲೆ ಕಟ್ ಮಾಡ್ಕೊಳ್ತೀನಿ. ಇಲ್ಲೇ ಕೂಡ ಕಟ್ ಮಾಡ್ಕೊಳ್ತೀನಿ. ಈ ಕಟ್ಟಿಂಗಲ್ಲಿ 3 ಬಟ್ಟೆನೂ ಸೇರಿರಬೇಕು, ಆವಾಗ ನೀಟಾಗಿ ಬರುತ್ತೆ. ಈಗ ಇದನ್ನು ಹಚ್ಚಿದ್ದೀನಲ್ಲ, ಈಗ ಒಂದು ಮೇಲೊಲ್ಗೆ ಹಾಕ್ತೀನಿ. ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮೇಲೊಲ್ಗೆ ಹಾಕ್ಕೊಳ್ತೀನಿ. ಆವಾಗ ಈ ಕಡೆದು ಹೊಲಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ಮೇಲ್ಭಾಗದಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಫುಲ್ ಮೇಲೊಲ್ಗೆ ಹಾಕೋತೀನಿ. ನೋಡಿ ಇನ್ನೊಂದು ಕಡೆ ಪೀಸಿಗೆ ಇಲ್ಲಿ ಒಂದು ಪೈಪಿಂಗ್ ಕೊಡ್ತಾ ಇದ್ದೀನಿ. ಇದು ಓಪನ್ ಕಡೆಗೆ ಬರುತ್ತೆ. ಇಲ್ಲಿಗೆ ಒಂದು ಲಾಡಿ ಇಟ್ಕೋತೀನಿ. ಇವೆರಡರ ಮಧ್ಯಕ್ಕೆ ಒಂದು ಲಾಡಿ ಇಟ್ಕೊಂಡು ಹಚ್ಚುತ್ತೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚು ಬಿಡೋಣ. ಇಲ್ಲಿಂದ ಇಲ್ಲಿಗೆ 4 ಇಂಚು ಬಿಟ್ಕೊಂಡು ಒಂದು ಲಾಡಿ ಹಚ್ಚುತ್ತಾ ಇದ್ದೀನಿ. ಮತ್ತು ಇಲ್ಲಿಗೊಂದು ಇಟ್ಕೊಳ್ಳೋಣ. ಈ ಕಡೆಯಿಂದ ಕೂಡ ಒಂದು 4 ಇಂಚು ಬಿಟ್ಕೊಂಡು ಒಂದು ಲಾಡಿ ಇಟ್ಕೊಂಡಿರ್ತೀನಿ. ಒಂದು ಕಡೆ ಓಪನ್ ಬಿಡಬೇಕಲ್ಲ, ಆ ಕಡೆ ಇದನ್ನು ಮಡಿಸಿ ಹೊಲಿತೀನಿ. ಈ ಮಡಿಸಿ ಹೊಲಿದಾಗ ಲಾಡಿನ ಈ ಕಡೆ ತಕ್ಕೋಬೇಕು. ನೋಡಿ ಲಾಡಿ ಈ ರೀತಿ ಬರುತ್ತೆ. ನಾವು ಸೈಡ್ ಪಟ್ಟಿ ಕಟ್ತೀವಲ್ಲ, ಅದರಲ್ಲೂ ಕೂಡ 2 ಲಾಡಿ ಹಾಕಿಬಿಟ್ರೆ 2 ಲಾಡಿ ಹಾಕಿ ಓಪನ್ ಇದ್ದ ಹತ್ರ ಕಟ್ಬೋದು. ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ. ಈಗ ಈ ಕಡೆ ಮಾತ್ರ ಓಪನ್ ಬಿಟ್ಕೊಂಡು ಇನ್ನು 3 ಕಡೆಗೂ ನೋಡಿ, ಇದು 4 ಕಡೆಗೂ ಹೊಲ್ದಿದ್ದೀನಿ. ಒಂದು ಕಡೆ 4 ಕಡೆಗೂ ಹೊಲ್ದಿದ್ದೀನಿ. ಇದೇ ರೀತಿ ಇಲ್ಲಿ ಒಂದು ಕಡೆಗೆ ಇದೇ ಥರ ಪಟ್ಟಿ ಕೊಟ್ಕೊಳ್ತೀನಿ. ಪಟ್ಟಿ ಮಧ್ಯಕ್ಕೆ 2 ಲಾಡಿ ಇಟ್ಕೊಳ್ತೀನಿ ಅದೇ ಸೇಮ್ ಪ್ಲೇಸಿಗೆ. ಆ ನಂತರ ಫುಲ್ಲು 3 ಕಡೆನೂ ಹಚ್ಚುತ್ತೀನಿ. ನೋಡಿ ಇದಕ್ಕೂ ಕೂಡ ಹಚ್ಕೋತಾ ಇದ್ದೀನಿ. ಆ ಕಡೆ ಯಾವ ಪ್ಲೇಸಿಗೆ ಇಟ್ಟಿದ್ದೀವೋ ಅದೇ ಪ್ಲೇಸಿಗೆ ಬರೋ ಹಾಗೆ ಲಾಡಿ ಅದೇ ಪ್ಲೇಸಿಗೆ ಬರೋ ಹಾಗೆ ಇಟ್ಕೊಂಡಿದ್ದೀನಿ, ಗುರ್ತು ಹಾಕ್ಕೊಂಡಿದ್ದೀನಿ.
ಇಲ್ಲೂ ಕೂಡ ಇದೇ ಪ್ಲೇಸಿಗೆ ಬರೋ ಹಾಗೆ ಇಟ್ಕೊಳ್ಳೋಣ. ನೋಡಿ ಈ ಕಾರ್ನರಿಗೆ ಎಂಡ್ ಆಗುತ್ತೆ ಇದು. ಈಗ ಇದನ್ನು ಮೇಲ್ಗಡೆ ಮಡಿಸಿ ಹೊಲಿದಾಗ ಲಾಡಿ ಮೇಲ್ಭಾಗಕ್ಕೆ ಬರುತ್ತೆ. ನಮಗಿಷ್ಟಕ್ಕೆ ಬೇಕಾಗಿರೋದು. ಈಗ ಇದನ್ನು ಹಚ್ಕೋಬೇಕು. ಇವಾಗ ಏನು ಮಾಡ್ತೀನಿ ಅಂತಂದರೆ ಇದನ್ನು ಒಂದು ಸ್ವಲ್ಪ ಈ ರೀತಿ ಬಿಟ್ಕೊಂಡು ಹಚ್ಕೊಂಡು ಆ ನಂತರ ಇದನ್ನು ಮಡಿಸಿ ಹಿಂಗೆ ಹೊಲಿತೀನಿ. ಆವಾಗ ಇಲ್ಲೂ ಕೂಡ ಕೂಳೆ ಬರಲ್ಲ. ನೋಡಿ ಎಲ್ಲ ಕಡೆಗೂ ಪಿನ್ ಹಾಕ್ಕೊಂಡಿದ್ದೀನಿ. ಇದೆರಡು ಲಾಡಿ ಕಟ್ಟಿದ್ದೀನಿ. ಈಗ ಒಂದು ಕಡೆಯಿಂದ ಹೊಲ್ಕೊಂಡು ಬರ್ತೀನಿ. ಈಗ ಹೊಲಿಬೇಕಾದ್ರೆ ಈ ಕಡೆದು ಅರ್ಧ ಇಂಚು ಜಾಸ್ತಿ ಇಟ್ಕೊಳ್ತೀನಿ, ಈ ಪಟ್ಟಿ ಕಡೆದು. ಅದನ್ನು ಮತ್ತೆ ಮಡಿಸಿ ಹೊಲಿದ್ರೆ, ಹಿಂಗೆ ಮಡಿಸಿ ಹೊಲಿದ್ರೆ ಈ ಕಡೆನೂ ಕೂಳೆ ಇರೋದಿಲ್ಲ. ಆ ರೀತಿ ಮಾಡ್ಕೊಳ್ತೀನಿ. ನೋಡಿ ಈಗ ಹೊಲ್ದಿದ್ದೀನಿ. ಈಗ ಇದ್ರ ಒಳಗಡೆ ಇಷ್ಟಾಗ್ಲದ್ರೊಳಗಡೆ ಹಿಂಗೆ ಸೇರಿಸ್ಕೊಂತ ಹೊಲಿಬೇಕು. ಆವಾಗ ಕೂಳೆ ಕಾಣಿಸ್ದಂಗೆ ಆಗುತ್ತೆ. ಕೆಳಗಡೆ ಏನು ಸಿಗಾಕ್ಕೊಂಡಂಗೆ ಇಷ್ಟಿಷ್ಟೇ ಇದ್ರೊಳಗಡೆ ಸೇರಿಸ್ಕೊತ ಹೊಲಿಬೇಕು. ಇದೇ ರೀತಿ ಹೊಲಿತೀನಿ. ನೋಡಿ ಒಳಗಡೆ ಎಲ್ಲ ಹೊಲ್ದಾಯಿತು. ಇಲ್ಲೂ ಕೂಡ ಕೋಳೆ ಇಲ್ದಂಗೆ ಆಯಿತು. ಎಲ್ಲ ಕಡೆನೂ ಆಯಿತು. ಈಗ ಉಲ್ಟಾ ಮಾಡೋಣ. ಕಾರ್ನರಲ್ಲಿ ಕಚ್ಚಿ ಹಾಕಿ ಹೊಲಿದ್ರೆ ಇದು ಮೂಲೆ ಚೆನ್ನಾಗಿ ತಿರುಗುತ್ತೆ. ನೋಡಿ ಎರಡೂ ಕಡೆಗೂ ಡಿಸೈನ್ ಬಂತು. ನೋಡಿ ನೋಡಿ ಎರಡೂ ಕಡೆ ನೀಟಾಗಿ ಬಂತು. ನೋಡಿ ಈ ಕಡೆ ಇದು ಮುಚ್ಕೊಳ್ಳುತ್ತೆ. ಇದೆರಡು ಲಾಡಿ ಕಟ್ಬಿಡೋದು. ದಿಂಬನ್ನು ಹಾಕಿ ಲಾಡಿ ಕಟ್ಬಿಟ್ರೆ ಈ ಕಡೆ ಡಿಸೈನ್ ಎಲ್ಲೋ ಕಟ್ಟಾಗೋದಿಲ್ಲ. ಈ ಕಡೆ ಕಟ್ಕೊಂಡಿರ್ತೀವಿ, ಈ ಕಡೆ ಕೂಡ ಡಿಸೈನ್ ಏನು ಕಟ್ಟಾಗೋದಿಲ್ಲ. ಸಖತ್ತಾಗಿ ಬಂತು ಡಿಸೈನ್. ನೋಡಿ ದಿಂಬು ಹಾಕಿದ್ದೀನಿ, ದಿಂಬನ್ನು ಸೇರಿಸಿದ್ದೀನಿ. ಇಲ್ಲಿ ಲಾಡಿ ಕಟ್ಕೊಂಡ್ಬಿಟ್ರೆ
ಡಿಸೈನ್ ಏನು ಕಟ್ಟಾಗೋದಿಲ್ಲ. ನೋಡಿ ಈ ಕಡೆನೂ ನೀಟಾಗಿ ಕಾಣಿಸುತ್ತೆ, ಈ ಕಡೆ ಪಟ್ಟಿ ಇರುತ್ತೆ ನೋಡಿ, ಈ ಕಡೆನೂ ನೀಟಾಗಿ ಕಾಣಿಸುತ್ತೆ. ಡಿಸೈನು ಸಖತ್ತಾಗಿ ಬಂತು ನೋಡಿ. ದಿಂಬಿನ ಡಿಸೈನ್ ತೋರಿಸಿದ್ದೀನಿ, ನನಗಂತೂ ತುಂಬ ಇಷ್ಟ ಆಗಿರೋ ಅಂಥ ಡಿಸೈನ್ ಇದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಬೇಕಾಗುವಂತಹ ಉತ್ತಮ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ, ನೀವು ಕೂಡ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಚೇರಿಗೆ ತುಂಬ ಚೆನ್ನಾಗಿ ಹೊರಗೆ ದಿಂಬಾಗುತ್ತೆ, ಮಲ್ಕೊಳ್ಳೋಕೆ ಕೂಡ ದಿಂಬಾಗಿ ಉಪಯೋಗಿಸ್ಕೋಬೋದು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ, ಸಖತ್ತಾಗಿ ಬಂತು.